ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇವತ್ತು ನಾವು ಅನ್ಕೊಂಡಿರೋ ಕೆಲಸಗಳೆಲ್ಲ ಆಗಿದೆ. ಸೊ ನನಗಂತೂ ತುಂಬಾನೇ ಖುಷಿಯಾಗಿದೆ. ಅಷ್ಟು ಅಲ್ಲದೆ ಸಮರ್ಥ್ ಬೇರೆ ನನಗೆ ಚಾಲೆಂಜ್ ಮಾಡಿದ್ದಾನೆ. ನಾನಿವತ್ತು ಅವನಿಗಿಂತ ಚೆನ್ನಾಗಿ ಅಡುಗೆ ಮಾಡಲೇಬೇಕು. ಅಭಿ, ಹಸು ಹುಲ್ ತಿನ್ನುತ್ತೆ ಅಂತ ಹುಲಿ ಹುಲ್ ತಿನ್ನಕ್ಕೆ ಹೋಗ್ಬಾರ್ದು. ನಿನ್ ಸ್ಟೇಟಸ್ ಏನು ಅಂತ ಗೊತ್ತಾ? ನೀನ್ ಯಾಕೆ ಅಡುಗೆ ಮಾಡಬೇಕು? ಅಡುಗೆ ಮಾಡೋದ್ರಿಂದ ಸ್ಟೇಟಸ್ ಕಡಿಮೆ ಆಗುತ್ತೆ ಅಂತ ಯಾರು ಹೇಳಿದ್ ದೀಪಿಕಾ? ನಮ್ ಡ್ಯಾಡ್ ಕೂಡ ಅಡುಗೆ ಮಾಡಿನೇ ಅಲ್ವಾ ಫೇಮಸ್ ಆಗಿದ್ದು. ಅದು ಬೇರೆ, ಇದು ಬೇರೆ ಅಭಿ. ನಿಮ್ಮ ಅಪ್ಪ ದೊಡ್ಡ ಶೆಫು. ಅವ್ರು ಅಡುಗೆ ಮಾಡ್ತಿದ್ದು ದೊಡ್ಡ ರೆಸ್ಟೋರೆಂಟ್ ಅಲ್ಲಿ. ನೀನ್ ಅಡುಗೆ ಮಾಡ್ತಿರೋದು ಇಲ್ಲಿ ಮನೆಯಲ್ಲಿ. ಎಲ್ಲ ಅಡುಗೆ ಮಾಡೋದ್ರೆ ಏನ್ ದೀಪಿಕಾ, ರುಚಿ ಇಂಪಾರ್ಟೆಂಟ್ ಅಲ್ವಾ? ಆದ್ರೂ ಅಭಿ, ನೀನ್ ಈ ಥರ ಅಡುಗೆ ಮಾಡೋದು ನಂಗೆ ಯಾಕೋ ಇಷ್ಟ ಆಗ್ತಾ ಇಲ್ಲ. ಬೇಕಿದ್ರೆ ಫುಡ್ನ ಒಳ್ಳೆ ರೆಸ್ಟೋರೆಂಟಿಂದ ಆರ್ಡರ್ ಮಾಡೋಣ. ಅದು ನೀನೇ ಮಾಡಿದೆ ಅಂತ ಹೇಳು. ದೀಪಿಕಾ, ಹಾಗಾದ್ರೆ ನಾನು ಅಡುಗೆ ಚೆನ್ನಾಗಿ ಮಾಡ್ತೀನಿ ಅಂತ ನಿನಗೂ ನಂಬಿಕೆ ಇಲ್ವಾ? ನೋಡ್ತಿರೋ ಇವತ್ತು ನಾನು ಹೇಗೆ ಅಡುಗೆ ಮಾಡ್ತೀನಿ ಅಂತ. ಮೊದಲು ನೀನಿಂದ ಹೋಗು. ನೀನು ನನಗೆ ಡಿಮೋಟಿವೇಟ್ ಮಾಡ್ತಾ ಇದೆಯಾ. ನಾನು ಅಡುಗೆ ಎಲ್ಲ ಮಾಡಿದ್ಮೇಲೆ ಕರಿತೀನಿ, ನೀನೇ ಟೇಸ್ಟ್ ಮಾಡವಂತೆ. ಫಸ್ಟ್ ನೀನು ಹೊರಡು. ಅಭಿ, ನನ್ನ ಮಾತು ಕೇಳಿ. ಇವಾಗ ನೋ ಮಾತು, ಓನ್ಲಿ ಖಾರ ಬಾತು, ಕೇಸರಿ ಬಾತು. ಫಸ್ಟ್ ನೀನು ಹೊರಡು. ಅಭಿ, ನಾನು ಗೋ 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 ಹೊರಡು ದೀಪಿಕಾ. ಅಭಿದು ಜಾಸ್ತಿ ಆಯ್ತು. ಮನೇಲಿ ಎಲ್ಲರ ತಾಳಕ್ಕೂ ಕುಣಿತಾ ಇದ್ದಾನೆ. ಸ್ಟಾಪ್ ಇಟ್ ದೀಪಿಕಾ. ಈಗ ಏನಾಯ್ತು ಅಂತ ಈ ರೀತಿ ಜೋರಾಗಿ ಕೂಗಾಡ್ತಿದ್ಯಾ? ನೀನ್ ಹೀಗೆ ಕೂಗಾಡೋದನ್ನ ಮನೆಯವ್ರು ಕೇಳಿಸ್ಕೊಂಡ್ರೆ ನಿನ್ ಜೊತೆ ನನ್ನೂ ತಪ್ಪಾಗಿ ತಿಳ್ಕೊತಾರೆ. ಅಲ್ಲ ಅತ್ತೆ, ಆ ಅಭಿ. ನಾನು ನಿನಗೆ ಮೊದಲೇ ಹೇಳಿದ್ದೀನಿ ತಾನೆ, ಅವನು ಏನೇ ಮಾತಾಡಿದ್ರು ಏನೇ ಮಾಡಿದ್ರು ನೀನು ಟ್ರಿಗರ್ ಆಗಬೇಡ. ನೀನ್ ಈ ರೀತಿ ಟ್ರಿಗರ್ ಆಗ್ತಾ ಇದ್ರೆ ಅವನು ಇನ್ನೂ ನಿನ್ನಿಂದ ದೂರ ಆಗ್ತಾನೆ. ನೀವೇನೋ ಕೋಪ ಮಾಡ್ಕೋಬೇಡ ಅಂತ ಹೇಳ್ತೀರಾ ಅತ್ತೆ. ಆದ್ರೆ ಅವ್ನು ಮಾಡ್ತಿರೋ ಕೆಲ್ಸಗಳಿಗೆ ಕೋಪ ಬರ್ತಲ್ಲ, ಇನ್ನೇನಾಗುತ್ತೆ ಹೇಳಿ? ಆ ತುಳಸಿಯವ್ರ ಹೆಸರಿಗೆ ಕಂಪ್ನಿ ಆಗ್ತಿರೋದು ಇವ್ನಿಗೆ ತುಂಬಾ ಖುಷಿ ಇದೆಯಂತೆ. ಆ ಖುಷಿಗೆ ಅಡುಗೆ ಮಾಡ್ತೀನಿ ಅಂತ ಹೋಗಿ ಅಡುಗೆ ಮನೇಲಿದ್ದಾನೆ. ಓಹೋ, ಅದಾ ವಿಷಯ. ರಿಜಿಸ್ಟ್ರೇಷನ್ ನಾಳೆ ತಾನೆ. ಅಭಿ ಮಾಡೋ ಅಡುಗೆ ಚೆನ್ನಾಗಿದ್ರೂ ಇರ್ಬೋದು, ಆದರೆ ತುಳಸಿ ಹೆಸರಿಗೆ ನಾಳೆ ರಿಜಿಸ್ಟ್ರೇಷನ್ ಅಂತೂ ಆಗಲ್ಲ. ಅತ್ತೆ, ನಾನು ಇಲ್ಲಿ ಅವಾಗ್ಲಿಂದ ಅಷ್ಟು ಮಾತಾಡ್ತಿದ್ದೀನಿ, ನೀವೇನು ಹೇಳ್ದೆ ಸುಮ್ಮನೆ ಇದ್ದೀರಾ? ಯಾಕೆ ನಿಮಗೂ ಆ ತುಳಸಿಯವ್ರ ಹೆಸರಿಗೆ ಕಂಪ್ನಿ ಮಾಡೋದು ಇಷ್ಟನಾ? ಇದು ಇಷ್ಟ ಕಷ್ಟದ ವಿಷಯ ಅಲ್ಲ ದೀಪಿಕಾ. ಮನೆಯವರೆಲ್ಲರೂ ಸೇರಿ ಡಿಸೈಡ್ ಮಾಡಿದ್ದಾರೆ. ಏನಾಗುತ್ತೋ ಆಗಲಿ, ನೋಡೇ ಬಿಡೋಣ. ಏನಾಗುತ್ತೋ ಆಗಲಿ ಅಂತ ಬಿಟ್ರೆ ರಿಜಿಸ್ಟ್ರೇಷನ್ ಆಗೇ ಆಗುತ್ತೆ ಅತ್ತೆ. ರಿಜಿಸ್ಟರ್ ಆಗೋಕೆ ನಾನು ಬಿಡಬೇಕಲ್ಲ. ಕೈಗೆ ಬಂದಿರೋ ತುತ್ತು ಬಾಯಿಗೆ ಬರ್ದೇ ಇದ್ರೆ ಹೇಗೆ ಪರದಾಡ್ತಾರೋ ಹಾಗೆ ನಾಳೆ ಇವರೆಲ್ಲರೂ ಪರದಾಡ್ತಾರೆ. ನಾನು ಅದನ್ನ ನೋಡ್ತೀನಿ. ಅತ್ತೆ, ನಂಗೆ ನಡೀತಿರೋದೆಲ್ಲ ನೋಡಿ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಸಹಿಸ್ಕೋಬೇಕು ದೀಪಿಕಾ. ಕೆಲವೊಂದ್ಸರಿ ನಾವು ಅಂದ್ಕೊಂಡಿದ್ದು ಆಗದೆ ಇರ್ಬೋದು, ಇನ್ನು ಕೆಲವು ಸರಿ ನಮಗೆ ಬೇಕಾಗಿರೋದು ನಾವು ಅಂದ್ಕೊಳ್ದೇನೆ ಆಗ್ಬಿಡ್ಬೋದು. ತಾಳ್ಮೆ ಇರಬೇಕು. ನೀನಿನ್ನೂ ಚಿಕ್ಕ ಹುಡುಗಿ. ನಾವು ದೊಡ್ಡದಾಗಿ ಏನಾದರೂ ಸಾಧನೆ ಮಾಡಬೇಕು ಅಂದರೆ ಒಂದು ತಲೆ ಉಪಯೋಗಿಸ್ಬೇಕು, ಇನ್ನೊಂದು ತಾಳ್ಮೆ ಇರಬೇಕು. ನೀನು ಅಭಿ ಜೊತೆ ಚೆನ್ನಾಗಿರೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡು. ಆ ಕಂಪನಿ ಬಗ್ಗೆ ಆಗಲಿ ತುಳಸಿ ಬಗ್ಗೆ ಆಗಲಿ ಯೋಚನೆ ಮಾಡಬೇಡ. ನಿನ್ನ ಟಾರ್ಗೆಟ್ ಪೂರ್ಣೆ ಆಗಿರ್ಬೇಕೇ ಹೊರತು ತುಳಸಿ ಆಗಲಿ ಆ ಕಂಪನಿ ಆಗಲಿ ಅಲ್ಲ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.